ಒಂದು ಕಾಲದಲ್ಲಿ ಕದಂಬವನ ಎಂಬ ಸುಂದರ ಹಳ್ಳಿಯಲ್ಲೊಂದು ಬಡ ಹುಡುಗಿ ನೈನಾ ತನ್ನ ಅಜ್ಜಿಯ ಜೊತೆಗೆ ವಾಸಿಸುತ್ತಿದ್ದಳು. ಅಜ್ಜಿ ಕಥೆಗಳ ದಿವ್ಯ ಲೋಕದಲ್ಲಿ ನೈನಾ ಸದಾ ತೇಲುತ್ತಿದ್ದಳು. ಪ್ರತಿ ರಾತ್ರಿ ಬಿಸಿಬಿಸಿಯಾದ ಹಾಲು ಕುಡಿದ ಬಳಿಕ ಅಜ್ಜಿ ಹೇಳುವ ಹಳೆಯ ಕಾಲದ ಕಥೆಗಳು ನೈನನ ಕನಸುಗಳಿಗೆ ಬಣ್ಣ ತುಂಬುತ್ತಿದ್ದವು. ಒಂದು ರಾತ್ರಿ ಅಜ್ಜಿ ಒಂದು ವಿಶಿಷ್ಟ ಕತೆ ಹೇಳಿದಳು. ಒಮ್ಮೆ ನಮ್ಮ ಕದಂಬವನಕ್ಕೆ ಒಬ್ಬ ಮಹಾರಾಜ ಬಂದಿದ್ರು. ಅವರು ರಾಜವಾಡದ ಬಂಗಾರ ಬೆಳಕಲ್ಲ, ಬದಲಿಗೆ ದಾರಿದ್ರ್ಯವೇಷದಲ್ಲಿ ಹೋದರು. ಯಾರಿಗೂ ತಾನೊಬ್ಬ ರಾಜ ಎಂದು ಹೇಳದೆ ಜನರ ಮಧ್ಯೆ ಬಂದು ಅವರ ನೋವು ಸಂಕಟಗಳೆಲ್ಲ ನೋಡುವುದು ಅವರ ಅಭ್ಯಾಸವಾಗಿತ್ತು. ನೈನಾ ಕುತೂಹಲದಿಂದ ಕೇಳಿದಳು, ಅವರು ಮತ್ತೆ ಬಂದಿದ್ರಾ ಅಜ್ಜಿ? ಅಜ್ಜಿ ನಗು ಮಾಡಿ ಉತ್ತರಿಸಿದಳು, ನಂಬಿಕೆಯುಳ್ಳ ಹೃದಯಗಳಿಗೆ ಅವರು ಇನ್ನೂ ಬರುತ್ತಾರಂತೆ. ಆ ರಾತ್ರಿ ನೈನಾ ಆ ಮಹಾರಾಜನು ತಾನು ನೋಡಬೇಕೆಂಬ ಆಸೆಯಿಂದ ಹಾಸಿಗೆ ಹಿಡಿದಳು. ಅದು ಮರುದಿನ ಹಳ್ಳಿಗೆ ಒಂದು ಅನಾಮಧೇಯ ವ್ಯಕ್ತಿ ಬಂದ. ಅವನು ಧೂಳಿನಿಂದ ತುಂಬಿದ ಬಟ್ಟೆ, ಕಾಲಿನಲ್ಲಿ ಪಾದರಕ್ಷೆ ಇಲ್ಲ.